ಹಲೋ ವೀಕ್ಷಕರೇ, ಎಲ್ಲರಿಗೂ 78th ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ನಾವು ಇವತ್ತು ರಮೇಶ್ ಅವರ ಅಡಿಕೆ ತೋಟದಲ್ಲಿದ್ದೀವಿ. ಲಾಸ್ಟ್ ಟೈಮ್ ಒಂದು ವಿಡಿಯೋದಲ್ಲಿ ನಿಮ್ಗೆಲ್ಲ ಕೆಲವೊಂದು ಮಾಹಿತಿ ಹೇಳಿದ್ವಿ. ಆ ಮಾಹಿತಿ ತುಂಬಾ ಜನಕ್ಕೆ ಇಷ್ಟ ಆಗಿದೆ, ಬಹಳ ಜನ ನೋಡಿದ್ದಾರೆ, ಅವ್ರ ಉಪಯೋಗ ತಿಳ್ಕೊಂಡಿದ್ದಾರೆ ಅಂತ ಭಾವಿಸಿ ನಾವು ಇನ್ನೊಂದು ವಿಡಿಯೋ ಮಾಡ್ಬೇಕಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ದೀವಿ. ಇದರಲ್ಲಿ ಕೆಲವೊಂದು ಮಾಹಿತಿನ ನಿಮಗೆ ತಿಳಿಸ್ಕೊಡೋ ಪ್ರಯತ್ನದಲ್ಲಿ ನಾವು ಇವತ್ತು ಪಾಲ್ಗೊಂಡಿದ್ದೀವಿ. ಸೊ ನಮ್ಮೊಂದಿಗೆ ಇವತ್ತಿದ್ದಾರೆ ರಮೇಶ್ ಅವರು. ನಮಸ್ಕಾರ ರಮೇಶ್ ಅವರೇ, ಹೇಗಿದ್ದೀರಾ? ನಮಸ್ತೆ ಪ್ರವೀಣ್, ನಮಸ್ತೆ ಎಲ್ರಿಗೂ. ಇವತ್ತು ಆಗಸ್ಟ್ 15th 2024. ಸೊ ಲಾಸ್ಟ್ ಟೈಮು ಜನರಲ್ ಆಗಿ ಒಂದು ವಿಡಿಯೋ ಮಾಡಿದ್ವಿ. ಸೊ ನಮ್ಮ ಜೊತೆ ಪ್ರವೀಣ್ ಇದ್ದಾರೆ, ನಾವಿಬ್ಬರು IT ಸಾಫ್ಟ್ವೇರ್ ಇಂಜಿನಿಯರ್ಸ್. ಸೊ 15 ವರ್ಷ ಅನುಭವ ಇದೆ ನಮಗೆ. ಬಟ್ ಕೆಲವೊಂದು ಮಾಹಿತಿಗಳು, ನಾನು ರೈತರ ಕುಟುಂಬದಿಂದ ಬಂದಿದ್ದೇನಲ್ಲ, ಕೆಲವೊಂದು ಮಾಹಿತಿಗಳು ನಾವು ಆನ್ಲೈನಲ್ಲಿ ಸಿಗ್ತಾ ಇಲ್ಲ ಅಂತೇಳಿ ಸ್ವಲ್ಪ ಜನರಲ್ ಅವೇರ್ನೆಸ್ ಅಂತೇಳಿ ಮಾಡ್ತಾರೆ. ಇದು ನಮ್ಮ ಅಪ್ಪಾಜಿ ಹೆಸರು ಸತ್ಯನಾರಾಯಣ, ನಮ್ಮ ಅಜ್ಜ ಎಲ್ಲ ಅವ್ರು ಮಾಡಿರೋ ಆಸ್ತಿಗಳಿವು. ಆಮೇಲೆ ನಮ್ಮ ಅಪ್ಪಾಜಿಯವರು ಕಂಟಿನ್ಯೂ ಮಾಡ್ಕೊತ ಬಂದಿದ್ದಾರೆ. ಸೊ ಇದ್ರಲ್ಲಿ ನಾವು ಒಂದು ವ್ಯಾಲ್ಯೂ ಅಡಿಷನ್ ಅಂತೇಳಿ ಅಡಿಕೆ ಹಾಕಿದ್ವಿ. ಇದು ನಮ್ಮೂರು ವಿನಾಯಕ ನಗರ, ಹರಿಹರ ತಾಲೂಕು ಬರುತ್ತೆ. ಸೊ ಹರಿಹರ ಕಡೆಯಿಂದ ಬಂದರೆ ನನ್ನಿತವರ ಅಂತಿದೆ, ನನ್ನಿತವರಿಂದ ಒಳಗಡೆ ವಿನಾಯಕ ನಗರ ಅಂತ ಒಂದು 2.5 ಕಿಲೋಮೀಟರ್ಸ್. ಈ ಕಡೆ ಹೊನ್ನಾಳಿಯಿಂದ ಬಂದರೆ ಮಲೆಬೆನ್ನೂರು, ಅದಾದಮೇಲೆ ಕುಂಬಳೂರು ಬರುತ್ತೆ, ಅಲ್ಲಿಂದ ಒಳಗಡೆ ಬರಬೇಕು. ಇದು ಟೋಟಲ್ 6 ಎಕರೆ. ಇದು 2022 ಫೆಬ್ರವರಿ 9, 10, 11 ಆ 3 ದಿನದಲ್ಲಿ ಪ್ಲಾಂಟೇಶನ್ ಮಾಡಿದ್ದು. ಸೊ ಮುಂಚೆಂದ್ರೆ ನಾವು ಇದನ್ನು ಸ್ವಲ್ಪ ಆರ್ಗ್ಯಾನಿಕ್ ವೇನಲ್ಲೇ ಮಾಡ್ತಾ ಇದ್ದೀವಿ. ಸೊ ಇದರಿಂದ ನಾವು ಸ್ಟೆಪ್ ಬೈ ಸ್ಟೆಪ್ ರಿಸಲ್ಟ್ಸ್ ನೋಡ್ತಾ ಇದ್ದೀವಿ. ಸೊ ರೈತರ ಮಗನಾಗಿ ನಾವು ಸ್ವಲ್ಪ ಇನ್ವಾಲ್ವ್ಮೆಂಟ್ ಇದೆ, ಹಂಗಾಗಿ ಸ್ವಲ್ಪ ಜನರಲ್ ಆಗಿ ಯಾರು ಒಂದು ಸ್ವಲ್ಪ ಜನ ನೋಡಿ ಅವ್ರು ಏನಾದ್ರು ಮಾಡ್ಬೇಕಂತ ಇಂಟ್ರೆಸ್ಟ್ ಇದ್ರೆ ಸ್ವಲ್ಪ ಏನಾದ್ರು ಇನ್ಫಾರ್ಮೇಶನ್ ನಾವು ಅವ್ರಿಗೆ ಕೊಟ್ಟಂಗೆ ಆಗುತ್ತೆ ಅಂತೇಳಿ ಮಾಡ್ತಾ ಇರೋದು. ಓಕೆ, ಥ್ಯಾಂಕ್ ಯು ರಮೇಶ್ ಅವರೇ. ಸೊ ಇವಾಗ ನಾವು ನೋಡ್ತಾ ಇದ್ದೀವಿ ಇಲ್ಲಿ ಹಸಿರು ಗೊಬ್ಬರದ ಗಿಡಗಳನ್ನೆಲ್ಲ ನೀವು ಇಲ್ಲಿ ಬೆಳೆಸಿದ್ದೀರಾ. ಎಲ್ಲಿ ನೋಡಿದ್ರು ಅದೇ ತರದ ವೀಡ್ ಕ್ರಾಪ್ ಇದೆ. ಏನದು ಸ್ವಲ್ಪ ಮಾಹಿತಿ ಹೇಳ್ಕೊಡ್ತೀರಾ ವೀಕ್ಷಕರಿಗೆ? ಇದು ಹಸಿರೆಲೆ ಗೊಬ್ಬರ, ದ್ವಿದಳ ಧಾನ್ಯಗೆ ಬರುತ್ತೆ. ಸೊ ಪಿಲ್ಪ್ ಹೆಸರು ಅಂತಾರೆ, ಕಾಡು ಹೆಸರು ಅಂತಾರೆ, ಮೆಣಸೆಸರು ಅಂತಾರೆ. ಸೊ ಇದರಲ್ಲಿ ನಮಗೆ ಗಾಳಿಲಿರೋ ನೈಟ್ರೋಜನ್ ಎಲ್ಲ ಸ್ಥಿರೀಕರಣ ಮಾಡುತ್ತೆ. ಸೊ ಅದರಿಂದ ರೈಸೋಬಿಯಂ ಸೂಕ್ಷ್ಮಜೀವಿ ಕ್ರಿಯೇಟ್ ಆಗಿ ಅಲ್ಲಿಂದ ಗಿಡಕ್ಕೆಲ್ಲ ನೈಟ್ರೋಜನ್ ಎಲ್ಲ ಒದಗಿಸುತ್ತೆ. ಬಟ್ ಭಾಳ ಜನ ಏನು ಮಾಡ್ತಾರೆ ಅಂದರೆ ಹಸಿರೆಲೆ ಗೊಬ್ಬರ ಹಾಕ್ತಾರೆ. ಭಾಳ ಇದಾವೆ, ಲೈಕ್ ಸೆಣಬಿದೆ, ಡೈಂಚ ಇದೆ, ಪಿಲ್ಪ್ ಹೆಸರು, ಉದ್ದು ಇವೆಲ್ಲ. ಸೊ ಅದರಲ್ಲಿ ಏನು ಮಾಡ್ತಾರೆ ಅಂದರೆ ಹಿಂಗೆ ಫುಲ್ ಹಚ್ಚಾದ್ಮೇಲೆ ಕಲ್ಟಿವೇಟ್ ಮಾಡಿಬಿಡ್ತಾರೆ. ಸೊ ನಾವು ಅದನ್ನ ಕಲ್ಟಿವೇಟ್ ಮಾಡ್ದಿಲ್ಲ, ಹಂಗೆ ಎಲೆ ಎಲ್ಲ ಕಾಯೆಲ್ಲ ಆದ್ಮೇಲೆ ಕಾಳೆಲ್ಲ ಉದಿರ್ಲಿ ಅಂತೇಳಿ ಹಂಗೆ ಬಿಟ್ಟಿದ್ದೀವಿ. ಲಾಸ್ಟ್ ಇಯರ್ ನವೆಂಬರ್ನಲ್ಲಿ ಕೊಂಡ್ಕೊಂಡು ತಂದು ಹಾಕಿರೋದು. ಇದು ಆಲ್ಮೋಸ್ಟ್ 3 times ಬಂದಿದೆ. ಇದು ಲೈಕ್ ಎವ್ರಿ 3 months ಕಾಳಾಗುತ್ತೆ, ಉದುರುತ್ತೆ, ಮತ್ತೆ ಹುಟ್ಟುತ್ತೆ. ಇವೆಲ್ಲ ನೋಡ್ಬೋದು ಇಲ್ಲಿ 9 months 10 months ಆಗಿದೆ ಆಲ್ರೆಡಿ ಇದು ಹಾಕಿ. ಎಷ್ಟು ಕಸ ಆಗಿದೆ ನೋಡಿ, ಎಲ್ಲ ಕಳಿತು ಎಲ್ಲ ಭೂಮಿಗೆ ಸೇರುತ್ತೆ. ಸೊ ಹಂಗಂತೇಳಿ ನಾವು ಕಲ್ಟಿವೇಟ್ ಮಾಡಲ್ಲ ಇದನ್ನು. ಮತ್ತೆ ಎಲೆ ಎಲ್ಲ ಒಣಗಿ ಉದುರಿದ್ರೆ ಅದು ಹಸಿರೆಲೆಗಂತೂ ಜಾಸ್ತಿ ನ್ಯೂಟ್ರಿಯೆಂಟ್ಸ್ ಸಿಗುತ್ತೆ ಗಿಡಕ್ಕೆಲ್ಲ. ಮತ್ತೆ ಯಾವ ಪೋಷಕಾಂಶ ಮತ್ತೆ ದ್ರವ್ಯ ಎಲ್ಲ ಉಪಯೋಗ ಮಾಡ್ತೀರಾ ನೀವು? ಅದೆಲ್ಲ ಎಷ್ಟು ಕಾಸ್ಟ್ ಬೀಳುತ್ತೆ ರೈತರಿಗೆ, ಅದ್ರ ಬಗ್ಗೆ ಮಾಹಿತಿ ಕೊಡ್ತೀರಾ ರಮೇಶ್? ನಾವೇ ಓನಾಗೆ ಪೋಷಕಾಂಶ ದ್ರವ್ಯ ಮತ್ತೆ ದಶಗವ್ಯ, ಫಿಶ್ ಲಿಕ್ವಿಡ್, ಜೀವಾಮೃತ, WDC ಅವೆಲ್ಲ ನಾವೇ ರೆಡಿ ಓನ್ ಮಾಡ್ಕೊಂತೀವಿ. ಯಾಕಂದ್ರೆ ನಾವು ಲಾಂಗ್ ಟರ್ಮ್ ಸಸ್ಟೇನು ಆಗಬೇಕು. ಜಸ್ಟ್ ಸಮ್ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಅಷ್ಟೇ ಯೂಸ್ ಮಾಡ್ತಿಲ್ಲ. ಹಂಗೆ ವಿತೌಟ್ ದಟ್ ಆಲ್ಸೋ ಇಫ್ ಯು ವಾಂಟ್ ಟು ಗ್ರೋ ಮೀನ್ಸ್ ನಾವು ಇವೆಲ್ಲ ಹೊಸ ಪದ್ಧತಿಗಳೇನಲ್ಲ, ಹಳೆ ಪದ್ಧತಿಗಳೇ. ಬಟ್ ಜನ್ರೇಷನ್ ಗ್ಯಾಪ್ ಆಗಿ ನಾವೆಲ್ಲ ಮರಿತಿದ್ದೀವಿ. ಹಂಗಾಗಿ ಸ್ವಲ್ಪ ಅಟ್ಲೀಸ್ಟ್ ಈಗ ಯಾರು ಇಂಟ್ರೆಸ್ಟ್ ಇದ್ದು ಮಾಡೋರಿದ್ರೆ ಮಾಡ್ಬೋದಂತ. ಪ್ಲಸ್ ನಾವು ನಿನ್ನೆ ಮೊನ್ನೆ ಮಾಡಿರೋದಲ್ಲ, ಲಾಸ್ಟ್ 2 years ಇಂದ ಮಾಡ್ಕೊಂತಿದ್ದೀವಿ. ಅದ್ರ ತಕ್ಕಂಗೆ ನಾವು ರಿಸಲ್ಟ್ ನೋಡ್ತಾ ಇದ್ದೀವಿ. ಹಂಗಾಗಿ ಸ್ವಲ್ಪ ಇದು ಮಾಹಿತಿ ಸ್ವಲ್ಪ ಹಂಚ್ಕೊಳ್ಳೋಣ ಅಂತೇಳಿ ಇವತ್ತು ಮಾಡಿರೋದು. ಓಕೆ, ಗ್ರೇಟ್. ಮತ್ತೆ ಪಂಚಗವ್ಯ ಮತ್ತೆ ಅದ್ರದ್ದು ದಶಗಾವ್ಯ ಅಂತ ಹೇಳಿ ಕೇಳ್ಪಟ್ಟಿದ್ದೆ ನಾನು. ಸೊ ಅದೆಲ್ಲ ಹೇಗ್ ಮಾಡ್ತೀರಾ? ಅದರಿಂದ ಏನ್ ಲಾಭ? ಸೊ ಅದನ್ನೇನಾರ ಅದ್ರ ಬಗ್ಗೆ ಹೇಳ್ತೀರಾ? ಮೇನ್ ಈಗ ನಾವು ಇದಕ್ಕೆಲ್ಲ ಯಾಕೆ ಹೋಗ್ತಿದ್ದೀವಿ ಅಂದ್ರೆ ಕೊಟ್ಟಿಗೆ ಗೊಬ್ಬರ ಸಿಗೋದೆಲ್ಲ ಬಹಳ ಕಾಸ್ಟ್ ಆಗಿದೆ. ಪ್ಲಸ್ ಎಷ್ಟು ಬೇಕಷ್ಟು ಸಿಗೋದಿಲ್ಲ ಈಗ. ಎಲ್ಲ ಮನೆಯಲ್ಲೂ ಎಮ್ಮೆ ಕಡಿಮೆ ಆಗಿದೆ.
ಸೊ ಅದರಿಂದ ನಮಗೆ ಆಲ್ಟರ್ನೇಟ್ ಸೊಲ್ಯೂಷನ್ ಪ್ಲಸ್ ಎಫೆಕ್ಟಿವ್ ಸೊಲ್ಯೂಷನ್ ಅಂದ್ರೆ ಟುವರ್ಡ್ಸ್ ನೇಚರ್, ಯಾವ್ದು ಫರ್ಟಿಲೈಸರ್ ಆಗ್ತಿಲ್ಲಂಗೆ ನಾವು ಅದನ್ನ ರಿಪ್ಲೇಸ್ ಮಾಡೋದಂದ್ರೆ ಈ ತರ ಪಂಚಗವ್ಯ, ದಶಗವ್ಯ, ಪೋಷಕಾಂಶ ದ್ರವ್ಯ, ದಶಪಾಣಿ, WDC, ಜೀವಾಮೃತ ಈ ತರ ಎಲ್ಲ ಮಾಡ್ಕೊಂತ ಹೋದ್ರೆ ಅಟ್ಲೀಸ್ಟ್ ನಮ್ಗೆ ಲಾಂಗ್ ರನ್ ಸಸ್ಟೈನಿಂಗ್ ಆಗುತ್ತೆ. ಪ್ಲಸ್ ಇವೆಲ್ಲ 20-30 ವರ್ಷಕ್ಕೆ ನಾವು ಗಿಡ ತೆಗಿಯಂಗ್ ಆಗ್ಬಾರ್ದು, ಅಟ್ಲೀಸ್ಟ್ ಒಂದು 70-80 ವರ್ಷ ಇರಬೇಕು. ಆ ಥರ ನಾವು ಪ್ಲಾನ್ ಮಾಡ್ತಾ ಇದ್ದೀವಿ. ಇದು ನಾನು ಕೆಲವೊಂದು ತೋಟಗಳು ನೋಡಿದ್ದೀನಿ. ಸೊ ಅವೆಲ್ಲ 70-75 ವರ್ಷ ತೋಟಗಳು. ಸೊ ಅಟ್ಲೀಸ್ಟ್ ನಮಗೆ ಒಂದು ನೆಕ್ಸ್ಟ್ 2 ಜನರೇಷನ್ಗೆ ಅದು ನಾವು ಕೊಡಂಗೆ ಆಗಬೇಕು. ಹಂಗಾಗಿ ಸ್ವಲ್ಪ ಟುವರ್ಡ್ಸ್ ಆರ್ಗ್ಯಾನಿಕ್ ಮೇಲೆ. ಈ ಆರ್ಗ್ಯಾನಿಕ್ ಮಾಡೋದ್ರಿಂದ ರೈತರಿಗೆ ಎಷ್ಟು ಕಾಸ್ಟ್ ಜಾಸ್ತಿ ಆಗುತ್ತೆ ಕೆಮಿಕಲ್ಗಿಂತ, ಅದ್ರ ಬಗ್ಗೆ ಏನಾದ್ರು ಮಾಹಿತಿ? ಸೊ ಇಲ್ಲಿ ನಾವು ಪೋಷಕಾಂಶ ದಶಕವೆಲ್ಲ ಮಾಡಿದ್ದೀವಿ, ಬನ್ನಿ ಅಲ್ಲಿ ತೋರಿಸ್ತೀನಿ. ಓಕೆ, ನೋಡಿ ವೀಕ್ಷಕರೇ, ಅವ್ರು ಒಂದು ಸೆಟಪ್ ಮಾಡ್ಕೊಂಡಿದ್ದಾರೆ. ಸೊ ಇದೆಲ್ಲ ಮಾಡಕ್ಕೆ ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ. ಇದು ಪೋಷಕಾಂಶ ದ್ರವ್ಯ, ಇದು ದಶಗವ್ಯ ಇದೆ. ಇದೇನು ವ್ಯಾಮ್ ಅಂತ ಹೇಳಿ ಕೃಷ್ಣ ಚಂದ್ರ ಸೈಂಟಿಸ್ಟ್ ಇದ್ದಾರೆ, ಅವರು ಡೆವಲಪ್ ಮಾಡಿರೋ ಕಲ್ಚರ್ ಇದು. ಪ್ಲಸ್ ಇದು WDC. ಸೊ ಬೇಸಿಕಲಿ ನಾವು ಈಗ ಈ 6 ಎಕರೆಗೆ ತಿಪ್ಪಿ ಗೊಬ್ಬರ ಏರ್ಸ್ಬೇಕಂದ್ರೆ ನನಗೆ ಕನಿಷ್ಠ ಅಂದ್ರೆ ಒಂದು 25 ಲೋಡ್ ಬೇಕಾಗುತ್ತೆ, ಟ್ಯಾಕ್ಟ್ರಿ ಲೋಡ್ಸ್. ಸೊ ಅಷ್ಟು ನಾವು ವೆಚ್ಚ ಬರ್ಸಕ್ಕಾಗಲ್ಲ. ಪ್ಲಸ್ ಮುಂಚೆ ಥರ ಅಷ್ಟು ಕ್ವಾಲಿಟಿನೂ ಇಲ್ಲ. ಹಂಗಾಗಿ ಅದನ್ನ ರೀಪ್ಲೇಸ್ಮೆಂಟ್ಗೆ ಮಾಡ್ಕೊಂಡ್ರೆ ಸಾಕು. ಸೊ ಎಕರೆಗೆ 20 ಲೀಟರ್ ಇದೆ ಗೈಡೆನ್ಸ್, ಬಟ್ ನಾನು ಸ್ವಲ್ಪ ಜಾಸ್ತಿನೇ ಕೊಡ್ತೀನಿ, 30-35 ಲೀಟರ್ ಕೊಡ್ತೀನಿ. ಇದು 215 ಲೀಟರ್ ಇದೆ, 6 ಎಕರೆಗೆ ಆ ಥರ ಮಾಡ್ತೀವಿ. ಬಟ್ ಇದು ಮಾಡೋದಕ್ಕೆಲ್ಲ ಪ್ರೊಸೆಸ್ ಇದೆ, ಅದನ್ನೆಲ್ಲ ಡೀಟೇಲ್ಡ್ ಆಗಿ ಬೇಕಾದ್ರೆ ಕಾಮೆಂಟ್ಸ್ ಎಲ್ಲ ಹಾಕ್ತಿ ಇರ್ಬೋದು, ಯಾವ ಥರ ಮಾಡೋದು ಏನು ಅಂತ ಹೇಳಿ. ಬಟ್ ಇದು ಕಾಸ್ಟ್ ತುಂಬಾ ಆಗುತ್ತಾ ರೈತರಿಗೆಲ್ಲ ಮಾಡಕ್ಕೆ? ಏನ್ ಎಲ್ಲರೂ ಮಾಡ್ಬೋದಾ ಇದನ್ನ? ಈಗ ಅದೇ ನಾನು ತಿಪ್ಪೆ ಗೊಬ್ಬರ ಹಾಕ್ಸ್ಬೇಕಂದ್ರೆ ಒಂದು 20 ಲೋಡ್ ಇಟ್ಕೊಂಡ್ರು ಈಗಿನ ಕಾಲದಲ್ಲಿ 6,500-7 ಸಾವಿರ ಅಂತ ಬೇಕಾಗುತ್ತೆ. ಒಂದ್ ಎಕರೆಗೆ 6,500-7 ಸಾವಿರ ಒಂದು ಲೋಡಿಗೆ. ಒಂದ್ ಲೋಡಿಗೆ. ಓಕೆ, ಒಂದು 20 ಲೋಡ್ ಟೋಟಲ್ 20 ಎಕರೆಗೆ 6 ಎಕರೆಗೆ ಹಾಕ್ಬೇಕಂದ್ರೆ ಏನಿಲ್ಲ ಅಂದ್ರೆ 1.5 ಲಕ್ಷ ಬೇಕಾಗುತ್ತೆ. ಓಕೆ, ನನಗೆ ಇವೆಲ್ಲ ಮಾಡ್ಕೊಂಡಿದ್ದಕ್ಕೆ ನನಗೆ 5,000-6 ಸಾವಿರ ಖರ್ಚು. ಓಕೆ. ಸೊ ಇದರಿಂದ ನಾವು ಸುಸ್ಥಿರ ಕೃಷಿಗೆ ಹೋಗ್ಬೋದು, ಲೈಕ್ ಸೆಲ್ಫ್ ಸಸ್ಟೈನಿಂಗ್ ಮಾಡ್ಕೋಬಹುದು. ಪ್ಲಸ್ ಏನಂದ್ರೆ ಇದಕ್ಕೆಲ್ಲ ಸ್ವಲ್ಪ ತಾಳ್ಮೆ ಇರಬೇಕು. ಎವ್ರಿ 3 ಮಂತ್ಸ್ಗೆ ಈ ಸತಿ ನಾನು ದಶಗವ್ಯ ಪೋಷಕಾಂಶ ಮಾಡಿದ್ದೀನಿ ಅಂದ್ರೆ ನೆಕ್ಸ್ಟ್ ಟೈಮ್ ನಾನು ಏನ್ ಮಾಡ್ತೀನಿ ಅಂದ್ರೆ ಫಿಶ್ ಲಿಕ್ವಿಡ್ ಜೀವಾಮೃತ ಮಾಡ್ಕೊತೀನಿ ನೆಕ್ಸ್ಟ್ 3 ಮಂತ್ಸ್. ಅದಾದ್ಮೇಲೆ ಮತ್ತೆ ಹಂಗೆ ಕಾಂಬಿನೇಷನ್ ಒಂದ್ರಲ್ಲೇ ಮಾಡಕ್ ಹೋಗಲ್ಲ, ಡಿಫ್ರೆಂಟ್ ಆಗಿ 3 ತಿಂಗಳಿಗೊಮ್ಮೆ ಕೊಡ್ತಾ ಇರ್ತೀವಿ. ಇದಲ್ಲದೆ WDC ಅಂತ ಇದೆ, ಕೃಷ್ಣ ಚಂದ್ರ ಅವರು ಮಾಡಿರೋದು, ಇದು ಮದರ್ ಕಲ್ಚರ್. ಸೊ ಈ 1000 ಲೀಟರ್ನಲ್ಲಿ ಒಂದು 7-8 kg ನಾವು ಆರ್ಗ್ಯಾನಿಕ್ ಬೆಲ್ಲ ಹಾಕ್ತೇವೆ, ಕಪ್ಪು ಬೆಲ್ಲ. ಪ್ಲಸ್ ಈ ಕಲ್ಚರ್ ಹಾಕೊಂಡ್ರೆ ನಮಗೆ ಇದು 5 years ವರೆಗೂ ಇರುತ್ತೆ. ಈ ಕಲ್ಚರ್ ನಾವು ಅದನ್ನೇ ಮೇಂಟೈನ್ ಮಾಡ್ಕೊಂತ ಒಂದು 10 ಲೀಟರ್ 20 ಲೀಟರ್ ಸಪ್ರೇಟ್ ಸೈಡ್ಗೆ ಇಟ್ಕೊಂಡು ಮತ್ತೆ ಒಂದು 1000 ಲೀಟರ್ನಲ್ಲಿ ಒಂದು 20 ಲೀಟರ್ ನೀರು ಹಾಕೊಂಡು WDC ನೀರು ಮತ್ತೆ ಸ್ವಲ್ಪ ಬೆಲ್ಲ 7-8 kg ಬೆಲ್ಲ ಹಾಕೊಂಡ್ರೆ ಮತ್ತೆ 1000 ಲೀಟರ್ ಇರುತ್ತೆ. ಇದು 5 years ಇದೆ. ಓಕೆ. ಸೊ ಇದರಿಂದ ನಮಗೆ ಕಾಸ್ಟ್ ಎಫೆಕ್ಟಿವ್ ಬರುತ್ತೆ. ಇದನ್ನ ಹೇಗೆ ಸಪ್ಲೈ ಮಾಡ್ತೀರಾ ಪ್ರತಿ ಗಿಡಕ್ಕೂ? ಥ್ರೂ ಡ್ರಿಪ್ ಇರಿಗೇಷನ್ ಥ್ರೂನಾ ಅಥವಾ ಪ್ರತಿ ಗಿಡಕ್ಕೂ ಹೋಗಿ ಇಷ್ಟಂತ ಹೇಳಿ ಹಾಕ್ತೀರಾ? ಇದು ಬೇಕಾದ್ರೆ ಡ್ರಿಪ್ ನಲ್ಲೇ ಕೊಡಬಹುದು. ಇದರಿಂದ ನಮಗೆ ಬೆನಿಫಿಟ್ಸ್ ಏನಂದ್ರೆ ಈಗ ಎಲೆ ಎಲ್ಲ ಉದುರುತ್ತೆ, ನಾವೆಲ್ಲಿ ಯಾವುದು ಹೊರಗಡೆ ತಗೊಂಡು ಹೋಗಲ್ಲ, ಕಳೆ ಚೆನ್ನಾಗಿ ಕಳೆಯುತ್ತೆ. ಅದರಿಂದ ಹ್ಯೂಮಸ್ ಕ್ರಿಯೇಟ್ ಆಗುತ್ತೆ, ಸಾಯಿಲ್ ಕಾರ್ಬನ್ ಜಾಸ್ತಿ ಆಗುತ್ತೆ, ಎರೆಹುಳ ಜಾಸ್ತಿ ಅಟ್ರಾಕ್ಟ್ ಆಗುತ್ತೆ. ಅದರಿಂದ ನಾವು ಆಲ್ಮೋಸ್ಟ್ ಅದು 20 ಅಡಿ ಉಳುಮೆ ಮಾಡುತ್ತೆ. ನೀವು ನೋಡ್ಬೋದು, ಈಗ 1 ತಿಂಗಳಿಂದ ಸಿಕ್ಕಾಪಟ್ಟೆ ಮಳೆ ಆಗಿದೆ ಈ ಪ್ರಾಂತ್ಯದಲ್ಲಿ, ಬಟ್ ಎಲ್ಲಿ ನೀವು ನೀರು ನಿಂತ್ಕೊಂಡಿರೋದು ಕಾಣಲ್ಲ. ಯಾಕಂದ್ರೆ ನಮ್ಮ ತೋಟದಲ್ಲಿ ಆ ನೀರು ಚೆನ್ನಾಗಿ ಇಟ್ಕೊಳ್ಳೋ ಶಕ್ತಿ. ವೆರಿ ನೈಸ್ ರಮೇಶ್ ಅವರೇ. ಇವಾಗ ನೀವೆಲ್ಲ ಇದು ಆರ್ಗ್ಯಾನಿಕ್ ಪ್ರಾಡಕ್ಟ್ ನ ಯೂಸ್ ಮಾಡಿ ಬೆಳೆಸ್ತಾ ಇದ್ದೀರಾ. ಕೆಲವೊಬ್ಬರಿಗೆ ಮಾಹಿತಿ ಇರಲ್ಲ, ಅವ್ರದ್ದು ಯಾವ್ದೋ ಒಂದು ಓನ್ ಮೆಥಡ್ ಅಲ್ಲಿ ಗಿಡಗಳನ್ನ ಬೆಳೆಸ್ತಿರ್ತಾರೆ. ಸೊ ಈಗ ನಾರ್ಮಲ್ ಆಗಿ ಬೆಳೆಸೋದಕ್ಕೆ ಮತ್ತೆ ಆರ್ಗ್ಯಾನಿಕ್ ಮೆಥಡ್ ಅಲ್ಲಿ ಬೆಳೆಸೋದಕ್ಕೆ ಏನು ಈಲ್ಡಿಂಗ್ ಕೆಪಾಸಿಟಿ ಚೇಂಜ್ ಆಗುತ್ತೆ, ಮತ್ತೆ ಎಷ್ಟು ಲಾಭ ಅವ್ರು ಪಡಿಬಹುದು ಈ ತರ ಮೆಥಡ್? ಮತ್ತೆ ಇದು ನೀವು ಹೇಳಿದ್ರಿ ಪೇಷನ್ಸು ಬೇಕು, ಇದಕ್ಕೆ ಸ್ವಲ್ಪ ನಾವು ಎಫರ್ಟ್ ಹಾಕ್ಬೇಕು. ಆಬ್ವಿಯಸ್ಲಿ ನಾವು ಎಫರ್ಟ್ ಹಾಕಿದ್ರೇನೆ ನಮಗೆ ಸಿಗೋದು ಲಾಭ. ಸೊ ಎಷ್ಟು ಅವ್ರ ಎಫರ್ಟ್ ಹಾಕಿದಾಗ ಸೊ ಅವ್ರಿಗೆ ಎಷ್ಟು ಚೇಂಜಸ್ ಆಫ್ ಪ್ರಾಫಿಟ್ ಬರಬಹುದು ರೈತರಿಗೆ ಅಂತ ಹೇಳ್ಕೊಡ್ತೀರಾ ಸ್ವಲ್ಪ? ಕೃಷಿ ಅಂದ್ಮೇಲೆ ತೋಟ ಅಂತಾನೆ ಅಲ್ಲ, ಯಾವ್ದೇ ಬೆಳೆ ಆದ್ರೂ ನಾವು ಕಷ್ಟ ಪಡ್ಲೇಬೇಕು. ಸೊ ಕೆಲವೊಬ್ಬರಿಗೆ ಮಾಡ್ಬೇಕಂತ ಆಸಕ್ತಿ ಇರುತ್ತೆ, ಅವರಿಗೆ ಭೂಮಿ ಇರಲ್ಲ. ಸೊ ರೈತರಾಗಿ ನಾನೊಂದು ಎಲ್ರಿಗೂ ರಿಕ್ವೆಸ್ಟ್ ಮಾಡ್ತಿರೋದೇನಂದ್ರೆ ಚೆನ್ನಾಗಿ ತೊಡಸ್ಕೊಳ್ಳಿ. ಸೊ
ತೋಟ ಇದ್ರೆ ತೋಟದಲ್ಲಿ ಅಡ್ಡಾಡ್ತೀರಿ, ಟೈಮ್ ಸ್ಪೆಂಡ್ ಮಾಡಿ ಅದರಲ್ಲಿ ನಿಮ್ಗೆ ಏನಾದ್ರು ಇಶ್ಯೂ ಇದ್ರೆ ಐಡೆಂಟಿಫೈ ಮಾಡ್ಕೋಬಹುದು. ಸೊ ಇದರಲ್ಲಿ ನಾನು ಜನರಲ್ ಆಗಿ ಸ್ವಲ್ಪ ಅಡ್ಡಾಡ್ತಾ ಇರ್ತೀವಲ್ಲ, ಹಂಗಾಗಿ ನಾನು ಜನರಲ್ ಆಗಿ ಒಂದು ಐಡಿಯಾ ಬಂದಿರೋದು ಏನಂದ್ರೆ ಅಡಿಕೆನಲ್ಲಿ ಅವನೇನು ಆವರೇಜ್ ಈಗಿರೋ ಇದರಲ್ಲಿ ಒಂದು 5 ರಿಂದ 6 ಕ್ವಿಂಟಲ್ ಅಷ್ಟೇ ತೆಗಿತಿರೋದು ಅವನ ಆವರೇಜ್ ನಾರ್ಮಲ್ ಆಗಿ. ಸೊ ಕೆಲವೊಬ್ರು ನಾನು ನೋಡಿರೋ ತೋಟಗಳಲ್ಲಿ 20 ಕ್ವಿಂಟಲ್ 22 ಕ್ವಿಂಟಲ್ 25 ಕ್ವಿಂಟಲ್ ತೆಗೆದಿದ್ದಾರೆ. ಬಟ್ ಅವರು ಕೆಲವೊಂದು ಪ್ರಾಕ್ಟೀಸಸ್ ಫಾಲೋ ಮಾಡ್ತಾರೆ. ಸೊ ಲೈಕ್ ಆರ್ಗ್ಯಾನಿಕ್ ವೇ ನಲ್ಲಿ ಇವೆಲ್ಲ ಮಾಡ್ಕೋಬಹುದು. ಇದಲ್ಲದೆ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಇದೆ, ಪ್ಲಸ್ ಮಣ್ಣು ಆಧಾರಿತ ಏನಾದ್ರು ಅಡಿಷನಲ್ ಆಗಿ ಗೊಬ್ಬರ ಕೊಡಬೇಕಂದ್ರೆ ಫರ್ಟಿಲೈಸರ್ಸ್ ಅದು ಕೊಡಬಹುದು. ಬಟ್ ಮೇಜರ್ ಆಗಿ ಸೊ ಯಾವ್ದೇ ಏನೇ ಮಾಡಿದ್ರು ಮಣ್ಣು ಪರೀಕ್ಷೆ ಚೆನ್ನಾಗಿ ಒಳ್ಳೆ ಕಡೆ ಮಾಡಿಸ್ರಿ, ಅದ್ರಲ್ಲಿರೋ ಬಂದಿರೋ ರಿಪೋರ್ಟ್ ಮೇಲೆ ವರ್ಕ್ ಮಾಡಿ. ಸುಮ್ಮನೆ ಜನರಲ್ ಆಗಿ ಒಂದು NPK ಹಾಕೋದು, ಇನ್ನೊಂದು ಯಾವ್ದೋ ಪ್ರಾಡಕ್ಟ್ ಹಾಕೋದು ಆ ತರ ಮಾಡಕ್ ಹೋಗ್ಬಿಡಿ. ಯಾಕಂದ್ರೆ ಕೆಲವೊಂದು ಟೈಮ್ ನಲ್ಲಿ ಆಲ್ರೆಡಿ ನಿಮ್ ಮಣ್ಣಲ್ಲಿ ಅದು ಇರುತ್ತೆ, ನೈಟ್ರೋಜನ್ ಇದ್ದಿರುತ್ತೆ, ಬಟ್ ನೈಟ್ರೋಜನ್ ಆಗ್ತಿರುತ್ತೆ. ಸೊ ಆ ತರ ದುಡ್ಡೆಲ್ಲ ವೇಸ್ಟ್ ಮಾಡ್ಕೊಳ್ಳೋದು ಅನಿವಾರ್ಯ ಅನ್ಸುತ್ತೆ. ಓಕೆ, ಥ್ಯಾಂಕ್ ಯು ರಮೇಶ್ ಅವರೇ. ಸೊ ಇದೆಲ್ಲ ಹೆಲ್ಪ್ ಆಗುತ್ತೆ ವೀಕ್ಷಕರಿಗೆ ಮತ್ತೆ ರೈತರಿಗೆ. ಯಾರೋ ಕೆಲವೊಬ್ಬರಿಗೆ ಈ ಮಾಹಿತಿ ಇಷ್ಟ ಆಗಿ ಅವ್ರು ಅಳವಡಿಸ್ಕೊಂಡ್ರೆ ಅವರು ಇದರಿಂದ ಉಪಯೋಗ ಪಡ್ಕೋಬಹುದು ಅನ್ನೋ ಉದ್ದೇಶದಿಂದ ನೀವೆಲ್ಲ ಈ ಮಾಹಿತಿ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮಿಂದ ಏನಾದ್ರು ಫೈನಲ್ ನೋಟ್? ಅದೇ ಈಗ ಜನರಲ್ ಆಗಿ ಇವೆಲ್ಲ ಏನೋ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿರೋವಲ್ಲ, ಇದೆಲ್ಲ ಪುರಾತನ ಕಾಲದಿಂದ ಇದೆ. ಬಟ್ ನಾವು ಇದಕ್ಕೆ ಮತ್ತೆ ಅಳವಡಿಸ್ಕೊಳ್ಳೋದು ಅನಿವಾರ್ಯ ಅಂತ ಅನಿಸ್ತಾ ಇದೆ. ಇವತ್ತು ಆಗಸ್ಟ್ 15 ಒಳ್ಳೆ ದಿನ, ಇದಕ್ಕಂತ ಒಳ್ಳೆ ದಿನ ಯಾವ್ದು ಸಿಗಲ್ಲ. ಅಟ್ಲೀಸ್ಟ್ ರೈತರು ಯಾರು ಇಂಟ್ರೆಸ್ಟ್ ಇದ್ದು ಮಾಡ್ಬೇಕಂದ್ರೆ ಅಟ್ಲೀಸ್ಟ್ ಅವ್ರು ಪ್ಲಾನ್ ಮಾಡ್ಕೊಂಡು ಯಾವ ತರ ಮಾಡೋದು ಏನು ಅದ್ರ ಬಗ್ಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಮಾಡ್ಬೇಕಂತ ಎಲ್ರೂ ವಿನಂತಿಸ್ತೀವಿ. ಓಕೆ, ಥ್ಯಾಂಕ್ ಯು ರಮೇಶ್. ಥ್ಯಾಂಕ್ ಯು ಫಾರ್ ಯುವರ್ ಟೈಮ್. ಥ್ಯಾಂಕ್ ಯು ವೀಕ್ಷಕರೇ, ವಿಡಿಯೋ ನೋಡಿದ್ದಕ್ಕೆ. ನಿಮ್ಗೆ ಈ ಮಾಹಿತಿ ಇಷ್ಟ ಆಗಿದ್ರೆ ಕಮೆಂಟ್ ಅಲ್ಲಿ ಇನ್ನೂ ಏನಾದ್ರೂ ಮಾಹಿತಿ ಬೇಕಿದ್ರೆ ತಿಳಿಸಿ, ನಾವು ಫಾಲೋ ಅಪ್ ಮಾಡಿ ಆ ಮಾಹಿತಿನ ನಿಮಗೆ ಕಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಥ್ಯಾಂಕ್ ಯು. ಮತ್ತೆ ಇದೆಲ್ಲ ಯಾವ ತರ ಮಾಡೋದು ಇನ್ ಡೀಟೇಲ್ಡ್ ಆಗಿ ವಿಡಿಯೋಸ್ ಇದೆ, ಅವೆಲ್ಲ ನಾವು ಕಾಮೆಂಟ್ಸ್ ನಲ್ಲಿ ಅಪ್ಡೇಟ್ ಮಾಡೋಣ. ಅದೇ ತರ ನಾವು ರೈತರ ಕಡೆಯಿಂದ ಎಲ್ಲರೂ ಯಾರು ಒಬ್ರು ಇಂಟ್ರೆಸ್ಟೆಡ್ ಫಾರ್ಮರ್ಸ್ ಇದ್ರೆ ಸೊ ಅವ್ರೇನಾದ್ರು ಡೀಟೇಲ್ಸ್ ಬೇಕಂದ್ರೆ ಕಾಮೆಂಟ್ಸ್ ನಲ್ಲಿ ಅಪ್ಡೇಟ್ ಮಾಡಿ. ಅಟ್ಲೀಸ್ಟ್ ನಾವು ಅದಕ್ಕೆ ಸೊಲ್ಯೂಷನ್ ಯಾವ ತರ ಅನ್ನೋದು ನಾವು ಟ್ರೈ ಮಾಡಬಹುದು. ರಮೇಶ್ ಅವರೇ, ನೀವು ಅಡಿಕೆ ತೋಟದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ರಿ. ಇವಾಗ ಅಡಿಕೆ ಅನ್ನೋದು ಲಾಂಗ್ ಟರ್ಮ್ ಕ್ರಾಪ್, ಅದು ಈಲ್ಡಿಂಗ್ ಬರಕ್ಕೆ ಕೆಲವೊಂದು ವರ್ಷ ಬೇಕಾಗುತ್ತೆ. ಸೊ ಕೆಲವೊಬ್ಬ ರೈತರಿಗೆ ಸೆಕೆಂಡ್ ಇನ್ಕಮ್ ಬೇಕಪ್ಪ ಅದೇ ಒಂದು ಅಡಿಕೆ ತೋಟದಲ್ಲಿ, ಅದ್ರ ಬಗ್ಗೆ ಏನಾದ್ರು ಹೇಳ್ತೀರಾ? ಮಿಕ್ಸರ್ ಬೆಳೆ ಬಗ್ಗೆ. ಯಾಕಂದ್ರೆ ರೈತರು ಆಗಿ ಸೊ ಕೆಲವೊಬ್ರು ರೈತರು ಏನಂದ್ರೆ 2 ಎಕರೆ ಫುಲ್ ಅಡಿಕೆ ಹಾಕಿರ್ತಾರೆ, ಬಟ್ ಬೇರೆ ಆದಾಯ ಅವರಿಗೆ ಕಡಿಮೆ ಇರುತ್ತೆ ಬೇರೆ ಕಡೆಯಿಂದ. ಸೊ ಅದಕ್ಕೆ ಅವರು ಮಿಶ್ರ ಬೆಳೆಗೆ ಹೋಗ್ತಾರೆ, ಲೈಕ್ ಶಾರ್ಟ್ ಟರ್ಮ್ ಕ್ರಾಪ್ಸ್. ಅಡಿಕೆ ಹೊಸದಾಗಿ ನೆಟ್ಟಿದ ಮೇಲಿಂದ ಶೇಂಗಾ ಹಾಕೋಬಹುದು, ಇಲ್ಲ ನನಗೆ ಅಲ್ಲಿಂದ ಏನಾದ್ರು ಇನ್ಕಮ್ ಬೇಡ ಅಂದ್ರೆ ಈ ತರ ಹಸಿರು ಗೊಬ್ಬರ ಮಾಡ್ಕೋಬಹುದು. ಶೇಂಗಾ ಅಲ್ಲದೆ ಅಲಸಂದೆ ಹಾಕೋಬಹುದು, ತೊಗರೆ, ಉದ್ದು, ಇವೆಲ್ಲ ಶಾರ್ಟ್ ಟರ್ಮ್ ಕ್ರಾಪ್ಸ್. ಸೊ ಇಲ್ಲೆಲ್ಲ ಈ ಭಾಗದಲ್ಲೆಲ್ಲ ಜಾಸ್ತಿ ಮೆಕ್ಕೆಜೋಳ ಬೆಳೆಸ್ತಾರೆ, ಅದರಿಂದ ಸ್ವಲ್ಪ ಮಿನಿಮಮ್ ಆದಾಯ ಬಂದೇ ಬರುತ್ತೆ. ಇದಲ್ಲದೆ ನಮಗೆ ಲಾಂಗ್ ರನ್ ನಾವು ಯೋಚನೆ ಮಾಡ್ಬೇಕು, ಯಾಕಂದ್ರೆ ಇವತ್ತು ಅಡಿಕೆ 48,000 50,000 ಇದೆ, ನಾಳೆ ಹೇಳಕ್ ಬರಲ್ಲ ಯಾವ ರೇಟ್ ಇರುತ್ತೆ ಅಂತ ಹೇಳಿ. ಬಟ್ ನೀವೆಲ್ಲ ನೋಡ್ತಿರ್ಬೋದು, ಇಲ್ಲೆಲ್ಲ ನಾನು ಬೇರೆ ಏನು ಹಾಕಿಲ್ಲ, ಕೆಲವೊಂದು ತೆಂಗಿದೆ, ಸ್ವಲ್ಪ ಬಾಳೆ ಇದೆ. ಬಟ್ ಕೆಲವೊಬ್ರು ಸ್ಟಾರ್ಟಿಂಗ್ ಹಾಕೊಂತಾರೆ. ಲಾಂಗ್ ರನ್ನಿಂಗ್ ನಾವು ಸೆಲ್ಫ್ ಸಸ್ಟೈನ್ ಆಗಬೇಕು, ಪ್ಲಸ್ ಮಿಶ್ರ ಬೆಳೆಯಿಂದ ನಾವು ದಿನ ಪ್ರತಿ ವಾರ ಪ್ರತಿ ತಿಂಗಳು ಸ್ವಲ್ಪ ಆದಾಯ ನೋಡ್ಬೇಕು. ಮನೆ ಖರ್ಚುಗಳೆಲ್ಲ ಹೋಗುತ್ತೆ, ಮನೆಗೆ ಮಕ್ಕಳು ಇರ್ತಾರೆ, ಎಜುಕೇಶನ್ ಅವೆಲ್ಲ ಮಾಡ್ಕೊಂಡ್ರೆ ಇವೆಲ್ಲ 5-6 ವರ್ಷ ಬೇಕಾಗುತ್ತೆ ಕೆಲವೊಬ್ರು ತೋಟಗಳು ಇಳುವರಿ ಬರೋದಕ್ಕೆಲ್ಲ. ಸೊ ಸರ್ವೈವಲ್ ಆಗಲ್ಲ, ಬಹಳ ಕಷ್ಟಪಡ್ತಾ ಇರ್ತಾರೆ ರೈತರು. ಹಂಗಾಗಿ ತೋಟದ ಬಗ್ಗೆ ಸ್ವಲ್ಪ ಅಷ್ಟು ಗಮನ ಕೊಡೋದೆಲ್ಲ ಕಡಿಮೆ ಮಾಡ್ತಾ ಇರ್ತಾರೆ. ಸೊ ಅವ್ರು ಬೇಕಾದ್ರೆ ಸ್ವಲ್ಪ ಲೈಕ್ ಲಾಂಗ್ ರನ್, ಈಗ ನಾನು ಯಾಕೆ ಹಾಕಿಲ್ಲ ಅಂದ್ರೆ ನಾವು ಸ್ವಲ್ಪ ಅಡಿಕೆ ಸಣ್ಣ ಇದ್ದಾಗ ಎಲ್ಲ ಬಾಳೆ ಮತ್ತೆ ಏಲಕ್ಕಿ ಇಂಥವೆಲ್ಲ ಹಾಕಿದ್ರೆ ನನಗೆ ಅಡಿಕೆ ಗಿಡಕ್ಕೆ ನನಗೆ ಹೈಟ್ ಬಹಳ ಹೋಗ್ಬೋದೇನೋ ಅಂತೇಳಿ ನನಗೆ ಅದೊಂದು ಭಾವನೆ ಇತ್ತು. ನಾನು ಕೆಲವೊಬ್ಬರು ರೈತರು ನೋಡಿದ್ದೀನಿ, ಅವರು ಏನಂದ್ರೆ ಸ್ಟಾರ್ಟಿಂಗ್ ಅನಾನಸ್ ಹಾಕೊಂಡಿದ್ದಾರೆ, ಶುಂಠಿ ಹಾಕೊಂಡಿದ್ದಾರೆ. ಶುಂಠಿ ಈಗ ಇರೋ ಇದರಲ್ಲಿ ಉತ್ತಮವಾಗಿ ಬೇಡಿಕೆ ಇದೆ, ಉತ್ತಮವಾಗಿ ರೇಟು ಇದೆ, ಆ ಥರನೂ ಮಾಡ್ಕೋಬಹುದು. ಸೊ ಲಾಂಗ್ ರನ್ ನಾವು ಬೇಕಾದ್ರೆ ಸ್ವಲ್ಪ ಅಡಿಕೆ ಹತ್ರ ಆದ್ಮೇಲೆ ನನ್ನ ಪ್ಲಾನ್ ಇರೋದೇನಂದ್ರೆ ಸ್ವಲ್ಪ
ಬಾಳೆ ಹಾಕ್ಬೇಕಂತಿದೆ. ಅಂದ್ರೆ ಒಂದೇ ಇದ್ರಲ್ಲಲ್ಲ, ಅಡಿಕೆ ಅಲ್ಲ, ಬಾಳೆ, ಕೊಕ್ಕೋ, ಆದ್ರೆ ಲವಂಗದ ಏನಾದ್ರು ಹಾಕ್ಬೇಕಂತಿದೆ. ಸೊ ದಟ್ ಪೊಟ್ಯಾಶ್ ಸಿಗುತ್ತೆ ನಮಗೆ. ಪ್ಲಸ್ ಇನ್ನೊಂದೇನಂದ್ರೆ ಹೊರಗಡೆ ಈಗೆಲ್ಲ ಆಲ್ಮೋಸ್ಟ್ ನಮಗೆ 40 ಡಿಗ್ರೀಸ್ ದಾಟಿದೆ ಆಲ್ರೆಡಿ. ಮೊನ್ನೆ ಮಾರ್ಚ್ 40-41. ಸೊ ಬಟ್ ಈಗ ಈ ಬೆಳೆಯಲ್ಲಿ ನಮಗೆ ಒಂದು 2-3 ಡಿಗ್ರೀಸ್ ಕಡಿಮೆ ಮಾಡ್ಬೋದು ಹೊರಗಡೆ ನಮಗೆ. ಸ್ವಲ್ಪ ನಮ್ಗೆ ಎತ್ತರವಾದ ಬೆಳೆಗಳಿದ್ರೆ ಅಟ್ಲೀಸ್ಟ್ ನಾವು ಒಂದು ಮೈಕ್ರೋ ಕ್ಲೈಮೇಟ್ ಮೇಂಟೈನ್ ಮಾಡ್ತೀವಿ ಥ್ರೂಔಟ್ ದಿ ಇಯರ್. ಸೊ ದಟ್ ನಮಗೆ ಗಿಡಕ್ಕೆ ಸ್ಟ್ರೆಸ್ ಆಗಲ್ಲ. ಸೊ ಅಡಿಕೆಗೂ ಚೆನ್ನಾಗಿರುತ್ತೆ, ಆ ಮಿಶ್ರ ಬೆಳೆ ನಮ್ಗೆ ಆದಾಯನೂ ಬರುತ್ತೆ. ಸ್ವಲ್ಪ ಅದರಲ್ಲಿ ಆದರೂ ಸ್ವಲ್ಪ ಹೈ ಇನ್ಕಮ್ ಇರೋರು ಮಾಡ್ಕೊಂಡ್ರೆ ಅಟ್ಲೀಸ್ಟ್ ನಮಗೆ ಒಳ್ಳೆ ಆದಾಯ ನೋಡ್ಬೋದು. ಪ್ಲಸ್ ಇವೆಲ್ಲ ಇದ್ದಾಗ ನಾವು ತೋಟಕ್ಕೆ ಬರಲೇಬೇಕಾಗುತ್ತೆ, ನೋಡ್ತಾನೆ ಇರಬೇಕಾಗುತ್ತೆ. ಸೊ ಅಟ್ಲೀಸ್ಟ್ ನಮಗೆ ಗೊತ್ತಾಗುತ್ತೆ ಯಾವ ಗಿಡ ವೀಕ್ ಇದೆ, ಯಾವ ಗಿಡ ಚೆನ್ನಾಗಿದೆ, ಏನಾದ್ರು ಇಂಪ್ರೂವ್ಮೆಂಟ್ ಮಾಡೋದು, ಏನಾದ್ರು ಇಶ್ಯೂ ಇದ್ರೆ. ಓಕೆ, ಥ್ಯಾಂಕ್ ಯು ರಮೇಶ್. ಮತ್ತೆ ಈ ತೋಟದಲ್ಲಿ ಈಗ ಕೆಲವೊಬ್ರು ಸ್ಟ್ರೆಸ್ಫುಲ್ ಎನ್ವೈರನ್ಮೆಂಟ್ ಅಲ್ಲಿ ವರ್ಕ್ ಮಾಡೋದವ್ರಿಗೆ ಸೊ ಹಟ್ ಗಿಟ್ಟು ಕ್ರಿಯೇಟ್ ಮಾಡೋ ಒಂದು ಪ್ಲಾನ್ ಅಲ್ಲಿ ಏನಾದ್ರೂ ಇದೆಯಾ ನಿಮ್ಗೆ ಲಾಂಗ್ ಟರ್ಮ್ ಅಲ್ಲಿ? ಸೊ ಜಸ್ಟ್ ಅವರೆಲ್ಲ ಬಂದು ಇಲ್ಲಿ ರಿಲ್ಯಾಕ್ಸ್ ಮಾಡೋ ತರ ನಿಮ್ ಫ್ರೆಂಡ್ಸ್ ಇರ್ಬೋದು, ಫ್ಯಾಮಿಲೀಸ್ ಇರ್ಬೋದು, ಅಥವಾ ಯಾರೋ ಇರ್ಬೋದು. ಆಕ್ಚುಲಿ ಬೆಂಗಳೂರಿನಲ್ಲಿ ಇಲ್ಲರ ಬೇರೆ ಕಡೆ ಎಲ್ಲ ನೋಡಿದ್ರೆ ಎಲ್ಲ ಬಿಸಿ ಲೈಫ್ ತರನೇ ಇರುತ್ತೆ, ಬಹಳ ಸ್ಟ್ರೆಸ್ ಆಗಿರುತ್ತೆ ಜನರಿಗೆಲ್ಲ. ಸೊ ಅವ್ರು ಹಿಂಗೆ ಏನಾದ್ರು ಲಾಂಗ್ ವೀಕೆಂಡ್ ಬಂತು ಅಂದ್ರೆ ದುಡ್ಡು ಖರ್ಚು ಮಾಡಕ್ಕೆ ರೆಡಿ ಇರ್ತಾರೆ, ಟೈಮ್ ಸಿಗ್ತಿರಲ್ಲ. ಈಗ ಲಾಂಗ್ ವೀಕೆಂಡ್ ಬಂದಾಗ 50,000, 60,000, ಲಕ್ಷ ರೂಪಾಯಿ ಖರ್ಚು ಮಾಡಿ ರೆಸಾರ್ಟ್ಗೆ ಹೋಗೋದು. ಕೆಲವೊಬ್ರು ಆದ್ರೆ IT-ನಲ್ಲಿ ಧ್ಯಾನ ಮಾಡಕ್ ಹೋಗ್ತಾರೆ, ಫೋನ್ಗಿನೆಲ್ಲ ಒಂದ್ ಕಡೆ ಇಟ್ಟು 5 ದಿನ ನೋ ಫೋನ್ ಆತರ. ಸೊ ಎಲ್ಲ ಸ್ವಲ್ಪ ಕಮರ್ಷಿಯಲ್ ತರ ಅನ್ಸುತ್ತೆ ನನಗೆ. ಸ್ವಲ್ಪ ನನಗೆ ಇಲ್ಲೆಲ್ಲ ಈಗ ನಾವು ಡೈರೆಕ್ಟ್ ಇನ್ಕಮ್ ಅಂತೂ ಇಂಡೈರೆಕ್ಟ್ ಇನ್ಕಮ್ ಬರ್ತಾ ಇದೆ. ಲೈಕ್ ಉಳುಮೆ ಮಾಡಲ್ಲ, ಈ ತರವೆಲ್ಲ ಹಸಿರೆಲ್ಲ ಗೊಬ್ಬರನ ತಂದು ಹೊರಗಡೆಯಿಂದ ಹಾಕಲ್ಲ, ತಿಪ್ಪೆ ಗೊಬ್ಬರ ಎಲ್ಲ ನನಗೆ ಇಂಡೈರೆಕ್ಟ್ ಇನ್ಕಮ್. ಒಂದ್ಸತಿ ನನಗೆ ಅಡಿಕೆ ಶುರು ಆಯ್ತು, ಡೈರೆಕ್ಟ್ ಇನ್ಕಮ್ ಶುರು ಆಯ್ತು ಅಂದ್ರೆ ಸೋಷಿಯಲ್ ಕಾಸಿಗೆ ನಾನು ಸ್ವಲ್ಪ ಆತರ ಪ್ಲಾನ್ ಇದೆ. ಅಟ್ಲೀಸ್ಟ್ ಒಂದು 3-4 ಸಣ್ಣ ಸಣ್ಣ ಮನೆಗಳು ಲೈಕ್ ಅಟ್ ತರ ಒಂದಿಬ್ರು ವಾಸ ಮಾಡ್ಬೋದು ಅಂದ್ರಲ್ಲ, ಅವ್ರಿಗೆ ಸ್ವಲ್ಪ ಸೇಫ್ಟಿ ಒದಗಿಸಿ, ಮಿನಿಮಮ್ ಬೇಸಿಕ್ ನೀಡ್ ಏನೇ ಬೇಕು, ಶೆಲ್ಟರ್ ಅವೆಲ್ಲ ಒದಗಿಸಿದ್ರೆ ಅವ್ರು ಬಂದ್ ಬೇಕಾದ್ರೆ 3 ದಿನ 5 ದಿನ ವಾಸ ಮಾಡ್ಬೋದು ವಿತೌಟ್ ಎನಿ ಕಾಸ್ಟ್. ಸೊ ಇಲ್ಲಿ ನಮ್ಗೆ ಏನೊಂದು ಕೆಲಸ ಇದ್ದೇ ಇರುತ್ತೆ. ಅವ್ರು ಬೇಕಾದ್ರೆ ಅವ್ರ ನೆಕ್ಸ್ಟ್ ಜನರೇಷನ್ಗೆ ತೋರಿಸ್ಬೋದು ಈ ತರ ಇರುತ್ತೆ. ಯಾಕಂದ್ರೆ ಅಗ್ರಿಕಲ್ಚರ್ ನಲ್ಲಿ ಗ್ರೌಂಡ್ ಲೆವೆಲ್ ಎಲ್ಲೇ ಹೋಗ್ಲಿ ಅಲ್ಲಿ ಓನ್ ಗ್ರೌಂಡ್ ಲೆವೆಲ್ ಇಶ್ಯೂಸ್ ಇದ್ದೇ ಇರುತ್ತೆ. ಸೊ ಅದನ್ನ ಸ್ವಲ್ಪ ತಿಳ್ಕೊಂಡ್ರೆ ಅವ್ರು ನೆಕ್ಸ್ಟ್ ಬೇಕಾದ್ರೆ ಏನಾದ್ರು ಫಾರ್ಮಿಂಗ್ ಮಾಡ್ಕೋಬೇಕಂದ್ರು ಆ ತರನ ಆಗುತ್ತೆ. ಪ್ಲಸ್ ಅವ್ರಿಗೆ ಸ್ಟ್ರೆಸ್ ಬಸ್ಟರ್ ಆಗುತ್ತೆ. ಸೊ ನಮ್ಮ ಕೆಲಸಗಾರ ಇರ್ತಾರೆ, ನಾವೇ ಇರ್ತೇವೆ, ನಾವು ಮಾಡ್ತಿದ್ದ ಬೇಕಾದ್ರೆ ಅವರು ಬಂದು ಹೆಲ್ಪ್ ಮಾಡ್ಬೋದು. ಓಕೆ ರಮೇಶ್ ಅವರೇ, ನಿಮ್ಮ ಅಡಿಕೆ ತೋಟ ಪ್ರತಿಯೊಂದು ಗಿಡಗಳು ಅದ್ಭುತವಾಗಿ ಬೆಳೀತಾ ಇದಾವೆ ವೆರಿ ಶಾರ್ಟ್ ಡ್ಯೂರೇಷನ್ ಅಲ್ಲಿ. ಈ ಪಂಚಗವ್ಯ, ದಶಗವ್ಯ ಅಲ್ದೇನೆ ಮತ್ತೆ ಯಾವುದೆಲ್ಲ ನೀವು ಮೆಥಡ್ ನ ಅಡಾಪ್ಟ್ ಮಾಡ್ಕೊಂಡಿದ್ದೀರಾ, ಮತ್ತೆ ಎಷ್ಟು ವರ್ಷದಲ್ಲಿ ಈಲ್ಡಿಂಗ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂತ ತಿಳಿಸ್ಕೊಡ್ತೀರಾ? ಇದು ಆರ್ಗಾನಿಕ್ ವೇನಲ್ಲಿ ಮಾಡ್ತಾ ಇದ್ದಾಗ ಸೊ ನಮಗೆ ಈಲ್ಡಿಂಗ್ ಬರೋ ಟೈಮಿಗೆ ಗಿಡಕ್ಕೆ ಬಹಳ ಫುಡ್ ಕೊಡ್ಲೇಬೇಕಾಗುತ್ತೆ. ಸೊ ಈಗ ಕೊಡ್ತಿರೋದ್ರಲ್ಲಿ ನಾವು ಒಂದು 10 ಕ್ವಿಂಟಲ್ 12 ಕ್ವಿಂಟಲ್ ತೆಗಿಬಹುದು, ಅದಕ್ಕೇನು ಕಮ್ಮಿ ಇಲ್ಲ ಈಗ ನಾವು ಮಾಡ್ತಿರೋ ಪದ್ಧತಿಗಳಲ್ಲಿ. ಸೊ ಬಟ್ ನಂದು ಇದು ಎಲ್ಲ ಹೈ ಈಲ್ಡಿಂಗ್ ಕಾನ್ಸೆಪ್ಟ್ ಅಲ್ಲಿ ಮಾಡ್ತಿದೀವಲ್ಲ, ಹಂಗಾಗಿ ನಮ್ಮ ಮಾರ್ಕೆಟ್ನಲ್ಲಿ ಬಹಳ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಇದಾವೆ. ಅದರಲ್ಲಿ ಯಾವ ಪ್ರಾಡಕ್ಟ್ ನಾವು ಯೂಸ್ ಮಾಡ್ತಿದೀವಿ, ಯಾರ ಹತ್ರ ಮಾರ್ಗದರ್ಶನ ಪಡ್ತಿದೀವಿ, ಇವೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀನಿ. ಸೊ ಯಾವ ಪ್ರಾಡಕ್ಟ್ ಯಾವ್ದಕ್ಕೆ ಯೂಸ್ ಮಾಡ್ತೀವಿ ಏನು ಅಂತ ಹೇಳಿ. ಬಟ್ ನಾವು ಇದೆಲ್ಲ ಈಗ 2 years 7 months ಆಗಿದೆ. ಸೊ ಯೂಶಲಿ ಅಡಿಕೆ ಎಲ್ಲ ಗರ್ಭ ಕಟ್ಟೋದೆಲ್ಲ 2 years 8 months ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿಂದ 7-8 months ನಾವು ಕಾಯಿ ಕೊಯ್ಯೋ ಇದ್ರಲ್ಲಿ ಹೋಗ್ಬೋದು. ಬಟ್ ಆ ಲೆವೆಲ್ಗೆ ಹೋಗ್ಬೇಕಂದ್ರೆ ನಾವು ಎಲ್ಲ ನ್ಯೂಟ್ರಿಯೆಂಟ್ಸ್ ಎಲ್ಲ ಪ್ರಾಪರ್ ಆಗಿ ಸಪ್ಲೈ ಮಾಡಿರಬೇಕು. ಸೊ ಈಗ ನಾನು ನೆಕ್ಸ್ಟ್ ಇಯರಿಗೆ 3.5 years ಆಗುತ್ತೆ. ಅಟ್ಲೀಸ್ಟ್ ಒಂದು 25% ನಾವು 25% ಗಿಡದಲ್ಲಿ ನಾವು ಕಾಯಿ ನೋಡ್ಬೇಕಂತೇಳಿ ನಮಗೆ ಇದೆ ಎಕ್ಸ್ಪೆಕ್ಟೇಷನ್. ಸೊ ಅದಕ್ಕೆ ಇದೆಲ್ಲ ಸ್ವಲ್ಪ ಪ್ರೀಮಿಯಂ ತರ ಆಗುತ್ತೆ. ಈಗ ಮುಂಚೆ ಹೇಳಿರೋದೆಲ್ಲ ಸ್ವಲ್ಪ ಸೆಲ್ಫ್ ಸಸ್ಟೈನಿಂಗ್ ತರ ಮಾಡ್ಕೋಬಹುದು. ಸೊ ಅದಕ್ಕೆ ಈಗ ಒಂದು 6 ಕ್ವಿಂಟಲ್ ತೆಗಿತಾ ಇದ್ರೆ 9 ಕ್ವಿಂಟಲ್ ಮಾಡ್ಕೋಬಹುದು ರೈತ. ಒಂದು 10 ಕ್ವಿಂಟಲ್ ತೆಗಿತಿದ್ರೆ 12-13 ಕ್ವಿಂಟಲ್ ಮಾಡ್ಕೋಬಹುದು ಕಡಿಮೆ ಖರ್ಚು. ಇಲ್ಲ ನಿಮಗೆ ಬಹಳ ಪ್ರೀಮಿಯಂ ಆಗಿ ಮಾಡ್ಕೋಬೇಕು, ಈಲ್ಡಿಂಗ್ ಎಲ್ಲ ನಮಗೆ ಜಾಸ್ತಿ ಬೇಕು, ಪ್ಲಸ್ ನಾವು ಟುವರ್ಡ್ಸ್ ನೇಚರ್ ಹೋಗ್ತಿದ್ವಿ, ನಾವೇನೋ ಅಗೇನೆಸ್ಟ್ ಹೋಗ್ತಾ ಇಲ್ಲ. ಅದರಲ್ಲಿ ಯಾವ ಪ್ರಾಡಕ್ಟ್ಸ್ ಅದ್ರ ಬೆಸ್ಟ್ ಏನು ಅನ್ನೋದು ನಾವು ಸ್ವಲ್ಪ ಅನುಭವ ಇದೆ. ಸೊ ಅದರಿಂದ ನಮ್ಗೆ ರಿಸಲ್ಟ್ಸ್ ನೋಡ್ತಾ ಇದ್ದೀವಿ. ಈಗ ನೆಕ್ಸ್ಟ್ ಒಂದು 15 ದಿನದಲ್ಲಿ ನಾವು ಇವೆಲ್ಲ ಮಿಕ್ಸ್ ಮಾಡಿ ಪ್ರತಿ ಗಿಡಕ್ಕೂ ಹಾಕೋತಿದೆ.
ಆ ಟೈಮಲ್ಲಿ ಒಂದು ವಿಡಿಯೋ ಮಾಡ್ತೀನಿ, ಯಾವುದಾದ್ರು ಪ್ರಾಡಕ್ಟ್ಸ್ ನಾವು ಯೂಸ್ ಮಾಡ್ತಿದ್ದೀವಿ, ಯಾವುದಾದ್ರು ಚೆನ್ನಾಗಿ, ಅದರಿಂದ ಇನ್ನೊಂದು ಪ್ರಾಡಕ್ಟಿಗೆ ಏನು ಭಾಳ ಕಂಪ್ನೀಸ್ ಇದಾವೆ, ನಾನು ಯಾಕೆ ಈ ಕಂಪ್ನಿ ಚೂಸ್ ಮಾಡ್ಕೊಂಡಿದ್ದೀನಿ ಏನು ಅನ್ನೋದು ಅದರಲ್ಲಿ ಹೇಳ್ತೀನಿ. ಸೊ ಕೆಲವೊಬ್ರು ಮಾರ್ಗದರ್ಶಿ ಇದ್ದಾರೆ, ಅದರಲ್ಲಿ ಅವ್ರ ಬಗ್ಗೆನೂ ಸ್ವಲ್ಪ ನಾನು ಕವರ್ ಮಾಡಬೇಕು. ಓಕೆ, ಥ್ಯಾಂಕ್ ಯು ರಮೇಶ್.